ಕಂದಮ್ಮ ಹೇಗಿದ್ದೀಯಾ? ಚೆನ್ನಾಗಿದ್ದೀಯಾ ಅನ್ಕೋತೀನಿ. ಕಂದಮ್ಮ, ಎಷ್ಟೋ ವಿಷಯಗಳು, ಎಷ್ಟೋ ಮಾತುಗಳು ಹೇಳಲಾಗದೆ ನಮ್ಮ ಮನಸ್ಸಲ್ಲೇ ಉಳ್ಕೊಂಡಿದೆ ಅಲ್ವಾ? ಅದನ್ನು ಮಾತಾಡೋಕೆ ನಾನು ಬಂದಿದ್ದೀನಿ. ಕಂದಮ್ಮ, ಇದು ಸ್ಪೀಚ್ ಅಲ್ಲ, ಮನಸ್ಸೊಳಗಡೆ ಇರುವ ಮಾತು. ಕಂದಮ್ಮ, ನೀನು ನೋಡಿದ್ರೆ ಯಾರಿಗೂ ಏನೂ ಗೊತ್ತಾಗಲ್ಲ, ನೀನು ನಾರ್ಮಲ್ ಇದೆಯಾ ಅಂತಾನೆ ಎಲ್ಲರೂ ತಿಳ್ಕೊತಾರೆ. ಆದರೆ ನನಗೆ ಗೊತ್ತು, ನೀನು ಎಷ್ಟೋ ವಿಷಯ, ಎಷ್ಟೋ ಮಾತುಗಳನ್ನು ಯಾರಿಗೂ ಹೇಳೋಕ್ಕಾಗದೆ ನಿನ್ನ ಮನಸ್ಸೊಳಗಡೆ ಇಟ್ಕೊಂಡು ನೀನು ನೋವು ಪಡ್ತಾ ಇದೀಯ. ಕಂದಮ್ಮ, ನೀನು ಎಲ್ಲ ವಿಚಾರನೂ ಹೇಳ್ಬಹುದಿತ್ತು, ಅದೇ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ಕಂದಮ್ಮ, ಏನಾದರೂ ಹೇಳಿದ್ರೆ ಅವ್ರಿಗೆ ಅಲ್ಲಿರೋ ಸಿಚುವೇಶನ್ ಕೆಡಬಹುದು. ಇಲ್ಲ ಏನಾದರೂ ಹೇಳಿದ್ರೆ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ನನ್ನನ್ನು. ಇಲ್ಲ ಏನಾದರೂ ಹೇಳಿದ್ರೆ ನನ್ನಿಂದ ದೂರ ಹೋಗ್ಬಿಡ್ತಾರೇನೋ ಅನ್ನೋ ಭಯ ಅಲ್ವಾ? ಆ ಭಯ ಅನ್ನೋ ಪದದಿಂದನೇ ಎಷ್ಟೋ ಮಾತುಗಳು, ಎಷ್ಟೋ ವಿಚಾರಗಳು ಮನಸ್ಸಲ್ಲೇ ಉಳ್ಕೊಬಿಡ್ತವೆ, ಹೇಳೋಕ್ಕಾಗ್ದೇನೆ. ಆ ವ್ಯಕ್ತಿಗೆ ನಾನು ಇದನ್ನು ಹೇಳಬೇಕಿತ್ತು ಅಂತ ಅನಿಸುತ್ತೆ ನಿನಗೆ. ನೀನು ಬದಲಾಗ್ತಾ ಇದೆಯಾ ಅಂತ ನನಗೆ ಫೀಲ್ ಆಗ್ತಾ ಇದೆ. ನಿನ್ನ ಮಾತುಗಳು ಈಗ ಮೊದಲಿನ ಥರ ಇಲ್ಲ. ನಿನ್ನ ಸೈಲೆನ್ಸ್ ನನಗೆ ಹರ್ಟ್ ಮಾಡ್ತಿದೆ. ಆದರೆ ನೀನು ಇದ್ಯಾವುದನ್ನೂ ಹೇಳಲ್ಲ. ನಿನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಮೂಡುತ್ತೆ, ನಾನು ಇದನ್ನು ಕೇಳಬೇಕಾಗಿತ್ತು ಅವ್ರಿಗೆ. ನಾನು ಇನ್ನೂ ನಿನ್ನ ಜೀವನದಲ್ಲಿ ಇದ್ದೀನ? ನಾನು ನಿನಗೆ ಇನ್ನೂ ಮ್ಯಾಟರ್ ಆಗ್ತೀನ? ಆದರೆ ನೀನು ಕೇಳಲಿಲ್ಲ. ಯಾಕಂದರೆ ಉತ್ತರ ಕೇಳೋ ಧೈರ್ಯ ಕೂಡ ಅಷ್ಟು ಇರಲಿಲ್ಲ. ಇದೇ ಹೇಳಲಾಗದ ಮಾತುಗಳು ಅಂತಂದರೆ, ಇದೇ ಹೇಳಲಾಗದ ಮಾತುಗಳು ನಮ್ಮ ಮನಸ್ಸೊಳಗಡೆ ನಾವು ಶೂಟ್ ಮಾಡಿದಷ್ಟು ಅದೇ ನಿಧಾನವಾಗಿ ನಮ್ಮ ಮನಸ್ಸಿನ ಒಳಗಡೆ ಭಾರ ಆಗ್ತಾ ಹೋಗ್ತವೆ. ಕಂದಮ್ಮ, ರಾತ್ರಿ ಹೊತ್ತು ಎಲ್ಲರೂ ನಿದ್ದೆ ಮಾಡಿದ ಮೇಲೆ ನಿನ್ನ ಮನಸ್ಸು ಮಾತ್ರ ಎಚ್ಚರಗೊಂಡಿರುತ್ತೆ. ಕಂದಮ್ಮ, ಅಲ್ಲಿ ಯಾರಿಗೂ ನೀನು ಹೇಳೋಕ್ಕಾಗದೇ ಇರೋವಂಥ ಮಾತುಗಳು ಒಂದೊಂದಾಗಿ ನೆನಪಾಗಿ ನಿನ್ನ ಕಣ್ಮುಂದೆ ಬರೋಕ್ಕೆ ಶುರು ಆಗ್ತವೆ. ನಾನೇನಾದ್ರು ತಪ್ಪು ಮಾತಾಡಿದ್ನಾ? ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ನ? ನಾನು ಸೈಲೆನ್ಸ್ ಆಯ್ಕೆ ಮಾಡ್ಕೊಂಡಿದ್ದು ತಪ್ಪಾ ಅಂತ ನಿಮಗೆ ಕ್ವಶನ್ ಶುರುವಾಗುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಕಂದಮ್ಮ, ನೀನು ಯಾರಿಗೂ ತೋರಿಸ್ಕೊಳ್ಳಲ್ಲ, ಆದರೆ ನೀನು ಡೈಲಿ ಬೆಟಲ್ ಮಾಡ್ತಾ ಇದೀಯ. ಮಾರ್ನಿಂಗ್ ಎದ್ದು ನಾರ್ಮಲ್ ಆಗಿ ಆ್ಯಕ್ಟಿಂಗ್ ಮಾಡ್ತೀಯ, ಎಲ್ಲರ ಜೊತೆ ಮಾತು, ಎಲ್ಲರ ಮುಂದೆ ನಗು, ಆದರೆ ಒಳಗಡೆ ತುಂಬ ನೋವು. ಕಂದಮ್ಮ, ನೀನು ಮೌನನ್ನು ಆಯ್ಕೆ ಮಾಡ್ಕೊಂಡಿದ್ದೀಯ ಅಂತಂದರೆ ಅದು ವೀಕ್ ಅಂತ ಅರ್ಥ ಅಲ್ಲ, ನೀನು ಇನ್ನೂ ತುಂಬ ಸಹಿಸ್ಕೋತಾ ಇದೀಯ ಅಂತ ಅರ್ಥ. ಕಂದಮ್ಮ, ಕೆಲವೊಬ್ಬ ವ್ಯಕ್ತಿಗಳು ಜೋರಾಗಿ ಅಳ್ತಾರೆ, ಇನ್ನು ಕೆಲವರು ಜಾಸ್ತಿ ಕೋಪ ತೋರಿಸ್ತಾರೆ, ಇನ್ನು ಕೆಲವರು ಮಾತಾಡ್ತಾರೆ, ಆದರೆ ನೀನು ಮೌನವಾಗಿ ಬಿಡ್ತೀಯ. ಆ ಮೌನ ಅನ್ನೋದೇ ನಿನ್ನ ಶತ್ರು ಆಗುತ್ತೆ ಮುಂದೆ ಅನ್ನೋದು ಗೊತ್ತಾಗೋದು ನಿನ್ನ ಲೇಟಾಗಿ, ನಿಧಾನಕ್ಕೆ ಮುಂದೆ ನಿನಗೆ ಗೊತ್ತಾಗುತ್ತೆ. ಕಂದಮ್ಮ, ನಿನಗೊಂದು ನಿಜ ಹೇಳ್ತೀನಿ, ಎಲ್ಲ ಮಾತುಗಳನ್ನು ಹೇಳಲೇಬೇಕು ಅನ್ನೋ ರೂಲ್ ಏನಿಲ್ಲ. ಆದರೆ ಎಲ್ಲ ನೋವುಗಳನ್ನು ನೀನು ಒಬ್ಬನೇ ಒತ್ಕೊಂಡ್ರೆ ನಿನ್ನ ಮನಸ್ಸು ಇನ್ನೂ ಭಾರ ಆಗ್ತಾ ಹೋಗುತ್ತೆ. ಕೆಲವೊಂದು ದಿನ ಸರಿಯಾಗಿ ನಿದ್ದೆ ಬರಲ್ಲ. ಕಂದಮ್ಮ, ಅಲ್ಲಿ ನಿನ್ನ ಮನಸ್ಸು ಒಂದು ಮಾತು ಹೇಳ್ತಾ ಇರುತ್ತೆ, ನಾನು ತುಂಬ ಟಯರ್ಡ್ ಆಗಿದ್ದೀನಿ. ಆ ಮಾತನ್ನು ನೀನು ಇಗ್ನೋರ್ ಮಾಡಬೇಡ. ಕಂದಮ್ಮ, ನೀನು ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತೇನಿಲ್ಲ, ನೀನು ಯಾರಿಗೂ ಕನ್ವಿನ್ಸ್ ಮಾಡಬೇಕು ಅಂತಲೂ ಅಲ್ಲ. ಮೊದಲು ನಿನ್ನ ಮನಸ್ಸಿಗೆ ಆನೆಸ್ಟ್ ಆಗು. ಒಂದಿನ ನೀನೊಬ್ಬನೇ ಕೂತ್ಕೊಂಡು ನಿನ್ನೊಳಗೆ ಕೇಳ್ಕೊ, ನನಗೆ ನೋವಾಗ್ತಿದೆ, ನಾನು ಟಯರ್ಡ್ ಆಗಿದ್ದೀನಿ, ನಾನು ಸೈಲೆನ್ಸ್ ಆಗಿದ್ದೀನಿ, ಸ್ಟ್ರಾಂಗ್ ಅಲ್ಲ. ಕಂದಮ್ಮ, ಈ ಮಾತುಗಳನ್ನು ಹೊರಗಡೆ ನಾನು ಹೇಳ್ಕೋಬೇಕು ಅನ್ನೋದೇನೂ ಅಗತ್ಯವಿಲ್ಲ. ಮೊದಲು ನಿನ್ನೊಳಗಡೆ ನೀನು ಮಾತಾಡು, ನಿನ್ನೊಳಗಡೆನೇ ಅದನ್ನು ಹೇಳ್ಕೊ, ಸಾಕು. ನಿಧಾನವಾಗಿ ಈ ಭಾರ ಕಡಿಮೆ ಆಗ್ತಾ ಹೋಗುತ್ತೆ. ಕಂದಮ್ಮ, ಒಂದೇ ದಿನ ಎಲ್ಲವೂ ಸರಿಯಾಗಲ್ಲ. ಇದು ಒಂದು ಹಂತ, ಇದು ಪರ್ಮನೆಂಟ್ ಕೂಡ ಅಲ್ಲ. ಈ ದಿನಗಳು ನಿನ್ನನ್ನು ಬ್ರ್ಯಾಂಕ್ ಮಾಡಲ್ಲ, ನಿನ್ನನ್ನು ಚೇಂಜ್ ಮಾಡ್ತವೆ. ಕಂದಮ್ಮ, ಹಾಗೆ ಇನ್ನೊಂದು ಮಾತು ಕೇಳು, ಯಾರು ಕೇಳೋ ಮನಸ್ಸಿಲ್ಲವೋ ಅವ್ರ ಮುಂದೆ ನಿನ್ನೊಳಗಿನ ಮನಸ್ಸಿನ ಮಾತುಗಳನ್ನು ಹೇಳೋ ಅಗತ್ಯ ಕೂಡ ಇಲ್ಲ. ಒಂದಿನ ಅವು ನೆನಪಾಗ್ತವೆ, ಆದರೆ ನೋವು ಇರಲ್ಲ. ಅವತ್ತಿನ ದಿನ ನೀನು ಹೇಳ್ತೀಯ, ಅವತ್ತು ನಾನು ತುಂಬ ಮೌನವಾಗಿದ್ದೆ, ಆದರೆ ನಾನು ಸೋತಿರಲಿಲ್ಲ. ಆದರೆ ಇದು ಕೇಳು ಕಂದಮ್ಮ, ನೀನು ಒಬ್ಬನೇ ಅಲ್ಲ, ಈ ಹಂತ ಕೂಡ ಹಾದು ಹೋಗುತ್ತೆ. ಈ ವಿಡಿಯೋ ನೋಡಿ ನಿಮ್ಮ ಮನಸ್ಸಿನ ಭಾರ ಏನಾದರೂ ಕಡಿಮೆ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.